ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ನೆಲ್ಲ ಫುಲ್ ನೋಡಿ. ನಾನು ನಿಮಗೆ ಇವತ್ತು ನಿಪ್ಪಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿ, ತುಂಬ ಗರಿಯಾಗಿ ಬರೋ ಅಂಥದ್ದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ಟ್ರೈ ಮಾಡಿ. ಮಾಡೋಕ್ಕೆ ಬರದೇ ಇರೋರು ಕೂಡ ಈ ಥರ ನೋಡ್ಕೊಂಡು ಮಾಡ್ಬೋದು ಆರಾಮಾಗಿ. ಇವಾಗ ನೋಡೋಣ ಹೇಗೆ ಮಾಡೋದು ಅಂತ. ಒಂದು ಪಾತ್ರೆ ಅಥವಾ ಚಿಕ್ಕ ಬಾಣಲಿನ ಬಿಸಿಗೆ ಇಟ್ಕೊಂಡು 1 ಗ್ಲಾಸು ಅಥವಾ 1 1/4 ಗ್ಲಾಸಷ್ಟು ನೀರನ್ನ ಬಿಸಿ ಮಾಡ್ಕೊಳ್ಳಿ. ಕುದಿಯೋ ತನಕ ಬಿಸಿ ಆಗಬೇಕು. ಆ ನೀರಿಗೆ 1-2 ಸ್ಪೂನಷ್ಟು ಎಣ್ಣೆನೂ ಹಾಕ್ಕೊಬೇಕು. ಎಣ್ಣೆ ಅಥವಾ ತುಪ್ಪ ಬೇಡ, ಎಣ್ಣೆನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಆ ನೀರು ಈ ಥರ ಕುದಿಬೇಕಾದ್ರೆ 2 ಗ್ಲಾಸು ಅಕ್ಕಿ ಹಿಟ್ಟು, ರೈಸ್ ಫ್ಲೋರ್ ಏನಿದೆ ಅದನ್ನು ಹಾಕಿ ಈ ಥರ ಮಧ್ಯದಲ್ಲೇ ಹಾಕಿ ಬಿಡಬೇಕು. ನೋಡಿ, ನಾನು 2 ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ, 2 ಬೌಲು. ಇದನ್ನು ಒಂದು 5 to 8 ಮಿನಿಟ್ಸು ಇದು ನೀರಲ್ಲೇ ಬೇಯಿಸ್ಕೊಬೇಕು. ಅದಾದಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಹೀಗೆ ಮಿಕ್ಸ್ ಮಾಡ್ಕೊತಾ ಬನ್ನಿ. ನೋಡಿ, ಈ ಥರ ಆಗಬೇಕು. ಅದು ಮುಟ್ಟಿದ್ರೆ ತುಂಬ ಅಂಟ್ಕೊಳ್ಳಬಾರ್ದು, ತುಂಬ ಉದುದ್ರಾಗೂ ಇರಬಾರ್ದು. ಉಂಡೆ ಕಟ್ಟೋ ಲೆವೆಲಿಗೆ ಅದು ಬೆಂದಿರಬೇಕು. ನೋಡಿ, ಇಷ್ಟಾದರೆ ಸಾಕು. ಈ ಥರ ಮಿಕ್ಸ್ ಮಾಡಿಕೊಂಡು ಸಪ್ರೇಟ್ ಎತ್ತಿಟ್ಕೊಳ್ಳಿ, ಆರೋದಕ್ಕೆ ಬಿಡಿ ಅದನ್ನು, ಅದ್ರ ಪಾಡಿಗೆ ಅದು. ಈಗ ಮತ್ತೆ ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೆ ಕಡಲೆಕಾಯಿ ಬೀಜ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಡಲೆಕಾಯಿ ಬೀಜನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ. ಇದಕ್ಕೆ ಬೇಕಾದರೆ ಕಡಲೆನೂ ಹಾಕ್ಕೊಬೋದು. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಕಪ್ಪಗಾಗೋ ತನಕ ಫ್ರೈ ಆಗಬಾರ್ದು. ಅದು ಒಂದು ಮೀಡಿಯಮ್ ಆಗಿ ಒಂದು ಅರ್ಧ ಅಷ್ಟು ಫ್ರೈ ಆಗಬೇಕು. ನೋಡಿ, ಇಷ್ಟಾದರೆ ಸಾಕು. ಈ ಥರ ಫ್ರೈ ಮಾಡಿಕೊಂಡು ಸಪ್ರೇಟ್ ಎತ್ತಿಟ್ಕೊಂಡು ಸಿಪ್ಪೆ ಎಲ್ಲ ತೆಗೆದಿಟ್ಕೊಳ್ಳಿ. ಈಗ ಅದೇ ಪಾತ್ರೆಗೆ ಒಂದು 4ರಿಂದ 5 ಮೆಣಸಿನ್ಕಾಯಿ, ಮಾಮೂಲಿ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಒಣಗಿರೋದು ಬೇಡ, ಹಸಿದನ್ನೇ ತಗೊಳ್ಳಿ, ಚೆನ್ನಾಗಿರುತ್ತೆ. ಸ್ಮೆಲ್ಲು ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಬೇಕು. ನೋಡಿ, ಬಿಸಿ ಮಾಡ್ಕೊಳ್ಳಿ. ತುಂಬ ಸೀಸೋಕೆ ಹೋಗ್ಬಿಡಿ, ಸಿಮ್ಮಲ್ಲೇ ಇಟ್ಕೊಂಡು ಈ ಥರ ಬಿಸಿ ಮಾಡ್ಕೊಳ್ಳಿ. ಇವಾಗ ನಾವು ಆಲ್ರೆಡಿ ಕಡಲೆ ಬೀಜ ಉದ್ದಿಟ್ಕೊಂಡಿದ್ವಲ್ಲ, ಸಿಪ್ಪೆ ಎಲ್ಲ ತೆಗೆದು ಅದು ಮತ್ತು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಏನು ಬಿಸಿ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ರುಬ್ಕೋಬೇಕು. ಯಾವ ಥರ ರುಬ್ಕೊಬೇಕು ಅಂದರೆ ತರಿಯಾಗಿರಬೇಕು. ಫುಲ್ ನುಣ್ಣಗೆ ರುಬ್ಬಾರ್ದು, ಫುಲ್ಲು ತರಿಯಾಗೆ ಬರಬೇಕು. ನೋಡಿ, ಇಷ್ಟಾದ್ರೂ ಓಕೆ. ಈ ಥರ ತರಿಯಾಗಿ ರುಬ್ಬಿಟ್ಕೊಳ್ಳಿ. ಸಪ್ರೇಟ್ ಒಂದು ಬೌಲ್ಗೆ ಹಾಕಿಟ್ಕೊಳ್ಳಿ. ಇದೇ ಮಿಕ್ಸಿ ಜಾರಿಗೆ ಇವಾಗ ಹುರ್ಗಡ್ಲೆ, ಅರ್ಧ ಕಪ್ಪಷ್ಟು ಹುರ್ಗಡ್ಲೆ ತೊಗೋಬೇಕು. 2 ಬೌಲು ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಹುರ್ಗಡ್ಲೆ ತೊಗೊಂಡು ಅದನ್ನು ಪೌಡ್ರ್ ಮಾಡ್ಕೊಳ್ಳಿ. ಫುಲ್ ಸಣ್ಣಕ್ಕೆ ಪೌಡ್ರ್ ಹೇಗಿರುತ್ತೆ, ಕಡಲೆ ಹಿಟ್ಟು ಪೌಡ್ರ್ ಬರುತ್ತಲ್ಲ ಆ ಥರ ಈ ಥರ ಪೌಡ್ರ್ ಮಾಡ್ಕೊಳ್ಳಿ. ಹಾಗಂತ ಬಜ್ಜಿ ಬೋಂಡಕ್ಕೆ ಹಾಕ್ತೀವಲ್ಲ ಅದೆಲ್ಲ ಪೌಡರ್ನ ಯೂಸ್ ಮಾಡಬಾರ್ದು, ಹುರ್ಗಡ್ಲೆನೇ ಪುಡಿ ಮಾಡ್ಕೊಬೇಕು. ಈಗ ನೆಕ್ಸ್ಟ್ ಸಪ್ರೇಟು ಒಂದು ಪಾತ್ರೆಗೆ ಆ ಹುರ್ಗಡ್ಲೆ ಏನು ಪುಡಿ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಬೇಕು. ಅದಕ್ಕೆ ನಾವು ಸಣ್ಣದು ಚಿರೋಟಿ ರವೆ ಬರುತ್ತಲ್ಲ, 1/4 ಕಪ್ಪಷ್ಟು ಚಿರೋಟಿ ರವೆನ ಮಿಕ್ಸ್ ಮಾಡಬೇಕು. ನಾವು ಆಲ್ರೆಡಿ ಕಡಲೆ ಬೀಜ ಅದನ್ನೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಇವಾಗ ಇದಕ್ಕೆ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದು ಸ್ಪೂನು, 1/4 ಸ್ಪೂನು, ಯಾವ ಥರ ಬೇಕೋ ಆ ಥರ ನೋಡ್ಕೊಂಡು ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕಿ ಇದಕ್ಕೆ ಏನೇನು ಹಾಕಬೇಕು ಇಷ್ಟೇನೆ. ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಆದಮೇಲೆ ನಾವು ಆಲ್ರೆಡಿ ಅಕ್ಕಿ ಹಿಟ್ಟನ್ನ ಆರೋದಕ್ಕೆ ಬಿಟ್ಟಿದ್ವಲ್ಲ, ನೋಡಿ ಅದನ್ನು ಈ ಥರ ಮಿದ್ದಿಸ್ಕೊಳ್ಳಿ. ಚೆನ್ನಾಗಿ ನಾದ್ಕೊಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು, ಸಾಫ್ಟಾಗಿ. ಚೆನ್ನಾಗಿ ನಾದ್ಕೊಳ್ಳಿ. ಫಸ್ಟು ಅಕ್ಕಿ ಹಿಟ್ಟನ್ನೇ ಸಪ್ರೇಟು ನಾದ್ಕೊಬೇಕು. ಈ ಥರ ಇಷ್ಟು ಆಗೋಷ್ಟು ನಾದ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ನಾವು ಒಂದು ಬಾಣಲೆಗೆ ಸ್ವಲ್ಪ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆ,
ಒಂದು 3 ಸ್ಪೂನಷ್ಟು ತುಪ್ಪ ಹಾಕ್ಕೊಬೇಕು. ಇದನ್ನು ಬಿಸಿ ಆಗೋದಕ್ಕೆ ಬಿಡಬೇಕು. ಇದೆಲ್ಲ ಸ್ವಲ್ಪ ಬಿಸಿ, ತುಂಬ ಕಾಯಿಸೋಕೆ ಹೋಗಬಾರ್ದು, ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಎಣ್ಣೆ ತುಪ್ಪ ಎರಡೂ ಹಾಕಲೇಬೇಕು, ತುಂಬ ಸಾಫ್ಟಾಗಿ ಬರುತ್ತೆ. ಬಿಸಿ ಆದಮೇಲೆ ನಾವು ಅಕ್ಕಿ ಹಿಟ್ಟು ಏನು ಕಲಿಸ್ಕೊಂಡಿದ್ದೀವಿ ಅದಕ್ಕೆ ಹಾಕ್ಕೊಬೇಕು. ಹಾಕಿ ಮತ್ತು ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ, ಆ ಕಡಲೆ ಪುಡಿ, ಕಡಲೆಕಾಯಿ ಬೀಜದ ಪುಡಿ, ಅದನ್ನೆಲ್ಲನೂ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಎಣ್ಣೆ ಕಾದಿರುತ್ತೆ, ನೋಡಿಕೊಂಡು ಹಿಟ್ಟನ್ನ ಮುಟ್ಟಬೇಕು, ಇಲ್ಲಾಂದರೆ ಸುಡುತ್ತೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀರೆಲ್ಲ ಮಿಕ್ಸ್ ಮಾಡಬೇಡಿ, ನೀರು ಆ್ಯಡ್ ಮಾಡಬೇಡಿ. ನೋಡಿ ಇಷ್ಟು ಬಂದರೆ ಸಾಕು. ಎಣ್ಣೆ ತುಪ್ಪದಲ್ಲೇ ಮಿಕ್ಸ್ ಮಾಡಿ. ನೋಡಿ ಇಷ್ಟು ಸಾಫ್ಟಾಗಿ ಆಗಬೇಕು, ತುಂಬ ಗಟ್ಟಿನೂ ಆಗಬಾರ್ದು, ಇಷ್ಟು ಸಾಫ್ಟ್ ಆದರೆ ಸಾಕು. ತುಂಬ ಚೆನ್ನಾಗಿ ನಿಪ್ಪಿಟ್ಟೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಗಟ್ಟಿಗೂ ಕಲಿಸ್ಕೊಬಿಡಿ, ತುಂಬ ತೆಳುಗೂ ಮಾಡ್ಕೊಬಾರ್ದು. ಇಷ್ಟಾದ್ರೆ ಸಾಕು. ನಿಪ್ಪಿಟ್ಟಿಟ್ಟೆಲ್ಲ ರೆಡಿಯಾಗಿದೆ. ಇವಾಗ ಇದನ್ನು ನಾನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊತೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೀವು ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ಸ್ವಲ್ಪ ಉಂಡೆ ದಪ್ಪ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕದು ಬೇಕು ಅಂದರೆ ಉಂಡೆ ಚಿಕ್ಕ ಚಿಕ್ಕದಾಗಿ ಕಟ್ಟಿಟ್ಕೊಳ್ಳಿ. ನೋಡಿ ಇಷ್ಟು ಸಾಕು ನಮಗೆ. ಸೊ ಇಷ್ಟು ಒಂದು 6ರಿಂದ 7ರಷ್ಟು ಒಂದು ಸಲಿಗೆ ಹಾಕೊಬೋದು ಎಣ್ಣೆಗೆ. ಅದಕ್ಕೋಸ್ಕರ ಒಂದು 6ರಷ್ಟು ಒಟ್ಟಿಗೆ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ ಇಷ್ಟು ಸಾಕು ಒಂದು ಸಲಿಗೆ. ಇವಾಗ ಇದನ್ನು ಚಪಾತಿ ಒತ್ತುತ್ತಾರಲ್ಲ ಅದರಲ್ಲಾದರೂ ಸರಿ, ಅಥವಾ ಹಪ್ಳದ್ದು ಮಿಷಿನ್ ಇರುತ್ತಲ್ಲ ಅದರಲ್ಲಾದರೂ ಸರಿ, ನಿಪ್ಪಿಟ್ಟನ್ನು ಈ ಥರ ರೌಂಡಿಗೆ ಒತ್ಕೊಬೇಕು. ತುಂಬ ತೆಳು ಮಾಡ್ಕೊಬಾರ್ದು, ಗಟ್ಟಿ ಗಟ್ಟಿ ಆಗಿಬಿಡುತ್ತೆ. ಮೀಡಿಯಮ್ ಸೈಜ್ ಇರಬೇಕು, ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳುಗೂ ಇರಬಾರ್ದು, ಮೀಡಿಯಮ್ ಸೈಜ್ ಇರಬೇಕು. ಈ ಥರ ಮಾಡಿಕೊಂಡು ಆಲ್ರೆಡಿ ಕಾಯೋಕ್ಕೆ ಎಣ್ಣೆ ಇಟ್ಟಿದ್ದೆ. ಎಣ್ಣೆ ಕಾದಾದಮೇಲೆ ನಿಪ್ಪಟ್ಟೆಲ್ಲನೂ ಬಿಟ್ಕೊತಾ ಇದ್ದೀನಿ ನೋಡಿ. ಅದು ಚೆನ್ನಾಗಿ ಬೆಂದ ಮೇಲೆ ಆ ನೊರೆ ನೊರೆ ಏನು ಬರ್ತಿದೆ ಅದೆಲ್ಲ ಕಮ್ಮಿ ಆಗುತ್ತೆ. ಅಲ್ಲಿ ತನಕ ಅದನ್ನು ಉಲ್ಟಾ ಎಲ್ಲ ಮಾಡಿಕೊಂಡು ಬೇಯಿಸ್ಕೊಬೇಕು. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಲ್ವಾ. ನೋಡಿ ಎಲ್ಲ ಉಲ್ಟಾ ಎಲ್ಲ ಮಾಡಿಕೊಂಡು ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಸಪ್ರೇಟು ಪ್ಲೇಟಿಗೆ ಎತ್ತಿಟ್ಕೊಂಡು, ಈಗ ನಿಪ್ಪಿಟ್ಟೆಲ್ಲ ರೆಡಿಯಾಗಿದೆ. ನೋಡಿ ನೀವು ಕೂಡ ಈ ಥರ ಟ್ರೈ ಮಾಡಿ. ಕೆಲವರು ಅಕ್ಕಿ ಹಿಟ್ಟನ್ನೆಲ್ಲ ಹಾಗೆ ಹಾಕ್ಕೊಂಡು ಕೂಡ ಮಾಡ್ತಾರೆ, ತಣ್ಣೀರಲ್ಲೇ ಕಲಿಸ್ಕೊಂಡು. ಅದು ತುಂಬ ಗಟ್ಟಿ ಗಟ್ಟಿ ಆಗೋಗುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಮಾಡೋದು. ಬಿಸಿನೀರಲ್ಲಿ ಸ್ವಲ್ಪ ಕುದಿಸ್ಬಿಟ್ಟು ಮಾಡೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ನಿಪ್ಪಟ್ಟು. ಸಾಫ್ಟ್ ಅಂದರೆ ಮೆತ್ತೆ ಮೆತ್ತನೂ ಆಗೋಲ್ಲ, ಇಷ್ಟು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಮನೇಲಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.